ನಮಸ್ಕಾರ. ಇವತ್ತಿನ ಈ ವಿಶೇಷ ವಿವರಣೆಗೆ ಸ್ವಾಗತ. ಇವತ್ತು ನಾವು 10ನೇ ಶತಮಾನದ ದಿಗ್ಗಜ ಚೋಳ ಸಾಮ್ರಾಜ್ಯದ ಸೂರ್ಯ 1ನೇ ರಾಜರಾಜ ಚೋಳರ ಬಗ್ಗೆ ಆಳವಾಗಿ ತಿಳಿಯೋಣ. ಇಡೀ ತಮಿಳಗಂ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಿದ ಈ ರಾಜನ ಸುತ್ತ ನಿಗೂಢ ಹತ್ಯೆಗಳು, ಬೃಹತ್ ದಂಡಯಾತ್ರೆಗಳು ಮತ್ತೆ ಇವತ್ತಿಗೂ ನಮ್ಮನ್ನ ಬೆಲಗೋಳಿಸೋ ವಾಸ್ತುಶಿಲ್ಪದ ರೋಚಕ ಕಥೆಗಳಿದಾವೆ. ಬನ್ನಿ ಶುರು ಮಾಡೋಣ. ಅವರ ಆಡಳಿತದ ಭವ್ಯತೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ರಹಸ್ಯಗಳಿಂದ ಕೂಡಿದ ಸಿಂಹಾಸನ, ಬೃಹತ್ ಸಾಮ್ರಾಜ್ಯದ ನಿರ್ಮಾಣ, ಆಡಳಿತ ವ್ಯವಸ್ಥೆ, ವಾಸ್ತುಶಿಲ್ಪದ ಪವಾಡ ಹಾಗೂ ಅವರ ಶಾಶ್ವತ ಸಾಂಸ್ಕೃತಿಕ ಪರಂಪರೆ ಹೀಗೆ 5 ಪ್ರಮುಖ ಅಧ್ಯಾಯಗಳ ಮೂಲಕ ನಾವು ಪಯಣಿಸಲಿದ್ದೇವೆ. ಮೊದಲನೇ ವಿಭಾಗ: ರಹಸ್ಯಗಳಿಂದ ಕೂಡಿದ ಸಿಂಹಾಸನ, ರಕ್ತಪಾತ ಮತ್ತು ಉತ್ತರಾಧಿಕಾರ. ಕ್ರಿಸ್ತಶಕ 947ರ ಸುಮಾರಿಗೆ ಅರುಳ್ಮೊಳಿ ವರ್ಮನಾಗಿ ಹುಟ್ಟಿದ ಇವರು ರಾಜನಾಗುವ ಹಾದಿ ಖಂಡಿತ ಸುಲಭವಾಗಿರಲಿಲ್ಲ. ಇಲ್ಲಿ ಸಿಂಹಾಸನಕ್ಕಾಗಿ ನಡೆದ ಗೊಂದಲಮಯ ಆಟವನ್ನೊಮ್ಮೆ ನಾವು ಗಮನಿಸಬೇಕು. 1ನೇ ಪರಾಂತಕನ ನಂತರ ಅಧಿಕಾರ ಗಂಡರಾದಿತ್ಯ, ಅರಿಂಜಯ ಮತ್ತೆ ಸುಂದರಚೋಳರ ಕೈ ಬದಲಾಗುತ್ತೆ. ಕೊನೆಗೆ ರಾಜರಾಜರ ಅಣ್ಣ ಆದಿತ್ಯ ಕರಿಕಾಲನ್ ಯುವರಾಜನಾಗಿ ನೇಮಕಗೊಳ್ಳುವವರೆಗೂ ಆಡಳಿತದಲ್ಲಿ ಏನೆಲ್ಲ ಏರುಪೇರುಗಳಾಯಿತು ಅಂತ ನಾವಿಲ್ಲಿ ನೋಡ್ಬೋದು. ಆದರೆ ಇಲ್ಲಿ ಕಥೆಗೊಂದು ದೊಡ್ಡ ತಿರುವು ಸಿಗುತ್ತೆ. ಪಾಂಡ್ಯರಾಜ ವೀರಪಾಂಡ್ಯರ ತಲೆ ಕೆಡದ ಸ್ವಲ್ಪ ಸಮಯದಲ್ಲೇ ಯುವರಾಜ ಆದಿತ್ಯ ಕರಿಕಾಲನ್ ನಿಗೂಢವಾಗಿ ಅತ್ಯಂತ ಕ್ರೂರವಾಗಿ ಹತ್ಯೆಯಾಗ್ತಾನೆ. ಇದು ಇಡೀ ಸಾಮ್ರಾಜ್ಯವನ್ನೇ ತಲ್ಲಣಗೊಳಿಸುತ್ತೆ. ಹಾಗಾದರೆ ಆ ಯುವರಾಜನನ್ನ ಕೊಂದೋರು ಯಾರು? ಈ ಪ್ರಶ್ನೆ ಇತಿಹಾಸದಲ್ಲಿ ಇವತ್ತಿಗೂ ಒಂದು ರೋಚಕ ರಹಸ್ಯ. ಅನುಮಾನದ ಮುಳ್ಳುಗಳು ತುಂಬ ಜನರ ಕಡೆಗೆ ಇತ್ತು. ಅಧಿಕಾರಕ್ಕಾಗಿ ಉತ್ತಮ ಚೋಳನೆ ಏನಾದ್ರೂ ಸಂಚು ರೂಪಿಸಿದ್ನಾ? ಅಥವಾ ವೀರಪಾಂಡ್ಯನ ಸಾವಿಗೆ ಪಾಂಡ್ಯರು ಸೇಡು ತೀರಿಸ್ಕೊಂಡ್ರಾ? ಅಷ್ಟೇ ಯಾಕೆ, ಸ್ವತಃ ರಾಜರಾಜನೇ ಇದರ ಹಿಂದಿದ್ನಾ ಅನ್ನೋ ಮಾತುಗಳು ಕೇಳಿಬಂದು. ಆದರೆ ಕಡಲೂರು ಜಿಲ್ಲೆಯ ಉಡಯಾರ್ಗುಡಿ ಶಾಸನಗಳು ಸ್ಪಷ್ಟವಾಗಿ ಹೇಳುವಂತೆ ಸೋಮನ್, ರವಿದಾಸನ್ ಮತ್ತು ಪರಮೇಶ್ವರನ್ ಅನ್ನೋ 3 ಸಹೋದರರು ಪಾಂಡ್ಯ ಸಾಮ್ರಾಜ್ಯದಲ್ಲಿ ಈ ಹತ್ಯೆಯ ಸಂಚು ರೂಪಿಸಿದ್ರು. ಇದೆಲ್ಲದರ ನಡುವೆ ರಾಜರಾಜ ತನ್ನ ಚಿಕ್ಕಪ್ಪ ಉತ್ತಮ ಚೋಳನಿಗೆ ಅಧಿಕಾರ ಬಿಟ್ಕೊಟ್ಟು ಅಂತಿಮವಾಗಿ ಕ್ರಿಸ್ತಶಕ 985ರಲ್ಲಿ ಸಿಂಹಾಸನ ಏರ್ತಾನ. 2ನೇ ವಿಭಾಗ: ಬೃಹತ್ ಸಾಮ್ರಾಜ್ಯದ ನಿರ್ಮಾಣ, ಮುಮ್ಮುಡಿ ಚೋಳನ ದಂಡಯಾತ್ರೆಗಳು. ಇದು ಇತಿಹಾಸದಲ್ಲಿ ಹಿಂದೆಂದೂ ಕಾಣದಂತಹ ಅಭೂತಪೂರ್ವ ವಿಸ್ತರಣೆಯ ಕಾಲ. ಇದನ್ನೊಮ್ಮೆ ನೀವಿಲ್ಲಿ ಗಮನಿಸಲೇಬೇಕು. ಅವರು ಅಧಿಕಾರಕ್ಕೆ ಬಂದಾಗ ಅವರಿಗೆ ಸಿಕ್ಕಿದ್ದು ಎಡಭಾಗದಲ್ಲಿ ಕಾಣಿಸ್ತಿರೋ ತಂಜಾವೂರಿನ ಸುತ್ತಮುತ್ತಲಿನ ಒಂದು ಪುಟ್ಟ ಪ್ರದೇಶ. ಆದರೆ ಬಲಭಾಗದಲ್ಲಿ ನೋಡಿ, ತಮ್ಮ ಖಾಯಂ ಸೈನ್ಯ ಮತ್ತು ಬಲಿಷ್ಠ ನೌಕಾಪಡೆಯನ್ನ ಬಳಸಿ ಅವರು ಎಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರು ಅಂದ್ರೆ, ಅದರಲ್ಲಿ ಪಾಂಡ್ಯರು, ಚೇರರು ಮಾತ್ರವಲ್ಲ, ದ್ವೀಪರಾಷ್ಟ್ರಗಳಾದ ಉತ್ತರ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಕೂಡ ಸೇರಿತ್ತು. ಊಹಿಸ್ಕೊಳ್ಳಿ, ಈ ಕಾಂಟ್ರಾಸ್ಟ್ ನಿಜಕ್ಕೂ ಬೆರಗುಗೊಳಿಸುತ್ತಲ್ವಾ? ಅವರ ಸಾಮ್ರಾಜ್ಯಶಾಹಿ ಹೆಜ್ಜೆಗುರುತುಗಳು ಎಷ್ಟೋ ಮಟ್ಟಿಗಿತ್ತು ಅಂದ್ರೆ, ಶ್ರೀಲಂಕಾದ ಪ್ರಾಚೀನ ರಾಜಧಾನಿ ಅನುರಾಧಪುರವನ್ನ ನಾಶಪಡಿಸಿದ ನಂತರ ಕೇರಳ, ಕರ್ನಾಟಕ, ಆಂಧ್ರಪ್ರದೇಶದಾದ್ಯಂತ ಹಲವಾರು ರಾಜ್ಯಗಳನ್ನು ಸೋಲಿಸಿದ್ರು. ಅಷ್ಟೇ ಅಲ್ಲ, ತಾವು ಗೆದ್ದ ಪ್ರದೇಶಗಳ ಹೆಸರನ್ನೇ ಬದಲಾಯಿಸಿದ್ರು. ತಮಿಳಗಂನ 3 ಕಿರೀಟಗಳನ್ನು ಧರಿಸಿದ ಕಾರಣಕ್ಕೆ ಅವರಡೆ ಮುಮ್ಮುಡಿ ಚೋಳ ಅನ್ನೋ ಅದ್ಭುತ ಬಿರುದು ಕೂಡ ಒಲ್ದು ಬಂತು. 3ನೇ ವಿಭಾಗ: ಚೋಳ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ ಮತ್ತು ಆ ಶ್ರೇಷ್ಠ ಆಡಳಿತಗಾರ. ಪ್ರಪಂಚವನ್ನ ಗೆಲ್ಲುವುದು ಒಂದು ಕಡೆ ಆದ್ರೆ, ಅದನ್ನ ಸಮರ್ಥವಾಗಿ ನಿರ್ವಹಿಸೋದಿದೆಯಲ್ಲ, ಅದಕ್ಕೆ ಅದ್ಭುತವಾದ ಆಡಳಿತಾತ್ಮಕ ಬುದ್ಧಿವಂತಿಕೆ ಬೇಕು. ಒಂದು ಬೃಹತ್ ಭೂ ಸಮೀಕ್ಷೆಯನ್ನ ಶುರು ಮಾಡುವ ಮೂಲಕ ಅವರು ಇಡೀ ಸಾಮ್ರಾಜ್ಯವನ್ನ ಹಂತ ಹಂತವಾಗಿ ವಿಂಗಡಿಸಿದರು. ಸಾಮ್ರಾಜ್ಯ 11 ಮಂಡಲಗಳಾಗಿ, ಆಮೇಲೆ ಒಳನಾಡು ಮತ್ತೆ ನಾಡುಗಳಾಗಿ ಅತ್ಯಂತ ವ್ಯವಸ್ಥಿತವಾಗಿ ವಿಭಜನೆಯಾಯಿತು. ಇದರಲ್ಲಿ ಈ ಒಳನಾಡು ಮಟ್ಟದ ಅಧಿಕಾರಿಗಳು ಸ್ಥಳೀಯ ಕಂದಾಯ ವಸೂಲಾತಿಗೆ ಕಟ್ಟುನಿಟ್ಟಾಗಿ ಜವಾಬ್ದಾರರಾಗಿದ್ರು. ಈ ತರಹದ ವಿಕೇಂದ್ರೀಕರಣ ಅಂದ್ರೆ ಡಿಸೆಂಟ್ರಲೈಸೇಷನ್ ಇವತ್ತಿಗೂ ಮಾದರಿಯಾಗಬಲ್ಲಂತಹ ಆಡಳಿತದ ದಕ್ಷತೆ. ಈಗ ನಾವು ಬಹಳ ಕುತೂಹಲಕಾರಿ ಘಟ್ಟಕ್ಕೆ ಬಂದಿದ್ದೀವಿ. 4ನೇ ವಿಭಾಗ: ವಾಸ್ತುಶಿಲ್ಪದ ಪವಾಡ, ಅದೇ ಭವ್ಯವಾದ ಬೃಹದೀಶ್ವರ ದೇವಾಲಯ. ಅವರ ಆಳ್ವಿಕೆಯ ಮತ್ತೊಂದು ರೋಚಕ ವಿಷಯವೇ ತಂಜಾವೂರಿನಲ್ಲಿರೋ ಪೆರುವುಡಯಾರ್ ಕೋವಿಲ್ ಅಥವಾ ಈ ಬೃಹದೀಶ್ವರ ದೇವಾಲಯ. ಈ ಸಂಖ್ಯೆಯನ್ನೊಮ್ಮೆ ನೋಡಿ, 216. ಭವ್ಯವಾದ ವಿಮಾನ ಅಂದ್ರೆ ಆ ದೇವಾಲಯದ ಗೋಪುರ ಆಶ್ಚರ್ಯಕರವಾಗಿ 216 ಅಡಿಗಳಷ್ಟು ಎತ್ತರವಿದೆ. ಅದಕ್ಕಿಂತ ದೊಡ್ಡ ಅಚ್ಚರಿಯೆಂದ್ರೆ, ಇದು ಕೇವಲ ಕಲ್ಲುಗಳನ್ನ ಒಂದಕ್ಕೊಂದು ಇಂಟರ್ಲಾಕ್ ಮಾಡಿ ನಿರ್ಮಿಸಿರೋದು. ಸಿಮೆಂಟ್ ಆಗ್ಲಿ ಅಥವಾ ಆ ತರಹದ ಯಾವುದೇ ಬಂಧಿಸುವ ವಸ್ತುಗಳನ್ನ ಇದರ ನಿರ್ಮಾಣದಲ್ಲಿ ಸ್ವಲ್ಪವೂ ಬಳಸಿಲ್ವಂತೆ. ಮತ್ತೊಂದು ಅಚ್ಚರಿಯ ಸಂಖ್ಯೆ ಇಲ್ಲಿದೆ: 80. ಆ ಟೊಳ್ಳಾದ ಗೋಪುರದ ತುದಿಯಲ್ಲಿರುವ ಬೃಹತ್ ಗ್ರಾನೈಟ್ ಕಲ್ಲು ಬರೋಬ್ಬರಿ 80 ಟನ್ ತೂಕ ಹೊಂದಿದೆ. ಅಂದ್ರೆ ಒಮ್ಮೆ ಯೋಚನೆ ಮಾಡಿ, ಸುಮಾರು 10ಕ್ಕೂ ಹೆಚ್ಚು ಆನೆಗಳ ತೂಕ ಅದು. ಇದು ಎಂಥವರನ್ನೂ ನಿಬ್ಬೆರಗಾಗಿಸುತ್ತೆ.
ಆದ್ರೆ ಇಲ್ಲಿ ನಮ್ಮನ್ನ ಕಾಡುವ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಇಡೀ ದೇವಾಲಯವನ್ನ 1000 ಟನ್ ಗ್ರಾನೈಟ್ನಿಂದ ಕಟ್ಟಿದ್ದಾರೆ. ಆದ್ರೆ ತಂಜಾವೂರಿನ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದೇ ಒಂದು ಬೆಟ್ಟನೇ ಇಲ್ಲ. ಹಾಗಾದ್ರೆ ಇಷ್ಟು ಬೃಹತ್ ಪ್ರಮಾಣದ ಕಲ್ಲುಗಳನ್ನ ಎಲ್ಲಿಂದ ತಂದ್ರು? ಆ 80 ಟನ್ ತೂಕದ ಕಲ್ಲನ್ನ ಅಷ್ಟು ಎತ್ತರಕ್ಕೆ ಹೇಗೆ ಏರಿಸಿದ್ರು? ಇದೊಂದು ಬೃಹತ್, ಇಂದಿಗೂ ಬಗೆಹರಿಯದ ಇತಿಹಾಸದ ರಹಸ್ಯ. ಆದರೂ ಇತಿಹಾಸಕಾರರು ಇದಕ್ಕೊಂದು ತಾರ್ಕಿಕ ವಿವರಣೆ ಕೊಡ್ತಾರೆ. ಈ ವಾಸ್ತುಶಿಲ್ಪದ ಪವಾಡವನ್ನ ಸಾಧಿಸೋಕೆ ಅವರು ನಂಬಲ ಸಾಧ್ಯವಾದಷ್ಟು ಉದ್ದವಾದ ಇಳಿಜಾರುಗಳನ್ನ ಅಂದ್ರೆ ರ್ಯಾಂಪ್ಗಳನ್ನ ನಿರ್ಮಿಸಿ, ಆನೆಗಳ ಬೃಹತ್ ಪಡೆಯನ್ನೇ ಬಳಸಿ ಆ ದೊಡ್ಡ ಕಲ್ಲುಗಳನ್ನ ಆಕಾಶದ ಎತ್ತರಕ್ಕೆ ಎಳೆದುಕೊಂಡು ಹೋಗಿರಬೇಕು ಅಂತ ನಂಬಲಾಗಿದೆ. ಇದು ಆ ಕಾಲದ ಅದ್ಭುತ ಎಂಜಿನಿಯರಿಂಗ್ ಕೌಶಲ್ಯ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಈಗ ಅಂತಿಮ ವಿಭಾಗ: ಶಾಶ್ವತ ಸಾಂಸ್ಕೃತಿಕ ಪರಂಪರೆ, ದಂಡಯಾತ್ರೆ ಮತ್ತು ಕಲ್ಲಿನ ಆಚೆಗೆ. 1ನೇ ರಾಜರಾಜ ಚೋಳರ ಪ್ರತಿಭೆ ಕೇವಲ ಯುದ್ಧ ಅಥವಾ ಬೃಹತ್ ಕಟ್ಟಡಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವರು ಆ ಪ್ರದೇಶದ ಸಾಂಸ್ಕೃತಿಕ ಜಗತ್ತನ್ನೇ ಮೂಲಭೂತವಾಗಿ ಮರುರೂಪಿಸಿದರು. ಪೂಜಾರಿ ನಂಬ್ಯಾಂಡಾರ್ ನಂಬಿ ಅವರ ಸಹಾಯದಿಂದ ರಾಜರಾಜರು ಕಳೆದು ಹೋಗಿದ್ದ 7ನೇ ಶತಮಾನದ ಭಕ್ತಿ ಚಳುವಳಿಯ ಪವಿತ್ರ ಶೈವ ಕವಿತೆಗಳನ್ನ ಹುಡುಕಿ ತೆಗೆದ್ರು. ಇವುಗಳನ್ನೇ ತಿರುಮುರೈ ಅಂತ ಕರೆಯಲಾಡತ್ತೆ. ಈ ಕವಿತೆಗಳ ಪಠಣವನ್ನ ದೇವಾಲಯಗಳಲ್ಲಿ ಕಡ್ಡಾಯಗೊಳಿಸಿದ್ರು. ಅಷ್ಟೇ ಅಲ್ಲ, ಶಿವನ ದೇವಾಲಯಗಳ ಒಳಗೆ 63 ನಾಯನ್ಮಾರ್ಗಳ ವಿಗ್ರಹಗಳನ್ನ ಸ್ಥಾಪಿಸಿದ ಮೊದಲ ರಾಜ ಇವರೇ. ಇವತ್ತು ನಾವು ನೋಡಿದ್ರೆ ಅವರ ಸೇನಾ ಸಾಧನೆಗಳು, ರಾಜೇಂದ್ರ ಚೋಳ ಮತ್ತು ಕುಂದವಯೆ ಅವರಂತಹ ಅವರ ಅದ್ಭುತ ಮಕ್ಕಳು ಮತ್ತೆ ಅವರ ಕುಟುಂಬದ ರಹಸ್ಯಗಳು ನಮ್ಮನ್ನು ನಿರಂತರವಾಗಿ ಆಕರ್ಷಿಸ್ತಾನೆ ಇವೆ. ಕಲ್ಕಿ ಕೃಷ್ಣಮೂರ್ತಿಯವರ ಮೇರುಕೃತಿ ಪೊನ್ನಿಯಿನ್ ಸೆಲ್ವನ್ನಿಂದ ಹಿಡಿದು ಆಧುನಿಕ ಚಲನಚಿತ್ರ ನಿರ್ಮಾಪಕರವರೆಗೆ ರಾಜರಾಜರ ಇತಿಹಾಸ ಇಂದಿಗೂ ದೊಡ್ಡ ಸ್ಫೂರ್ತಿಯಾಗಿದೆ. ಹಾಗಾದ್ರೆ 10ನೇ ಶತಮಾನದ ಒಬ್ಬ ರಾಜ ಇವತ್ತಿಗೂ ನಮ್ಮ ಸಾಂಸ್ಕೃತಿಕ ಕಲ್ಪನೆಯನ್ನ ಆಳೋಕೆ ಹೇಗೆ ಸಾಧ್ಯವಾಯಿತೋ? ಈ ಪ್ರಶ್ನೆಯೊಂದಿಗೆ ನಾವು ಇಂದಿನ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. 1000ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಬದುಕಿದ್ದ ಒಬ್ಬ ಮನುಷ್ಯ ಜಗತ್ತು ಇವತ್ತಿಗೂ ಆತನ ರಹಸ್ಯಗಳನ್ನು ಬಿಡಿಸೋಕೆ ಪ್ರಯತ್ನಿಸ್ತಾ ಇರುವಷ್ಟು ದೊಡ್ಡ ಛಾಪು ಮೂಡಿಸಿ ಹೋಗಿರೋದು ನಿಜಕ್ಕೂ ಅದ್ಭುತ ಅಲ್ವಾ? ಈ ವಿವರಣೆ ನಿಮ್ಗೆಲ್ಲರಿಗೂ ಹೊಸ ವಿಚಾರಗಳನ್ನು ತಿಳಿಸ್ಕೊಟ್ಟಿದೆ ಅಂತ ಭಾವಿಸ್ತೀನಿ. ಸಿಗೋಣ.